ಸರ್, ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ನೀವು ಅವಾಗೆಲ್ಲ ತುಂಬಾ ಫಾಸ್ಟ್ ವಾಕ್ ಮಾಡ್ತಾ ಇದ್ರಿ ಅಂತ, ಸ್ಪೀಡಾಗಿ ವಾಕ್ ಮಾಡ್ತಾ ಇದ್ರಿ ಅಂತ, ಈಗಲೂ ಕೂಡ ವಾಕಿಂಗ್ ಎಲ್ಲ ಮಾಡ್ತೀರಾ? ಯಾವ ಥರ ಎಲ್ಲ? ಪ್ರತಿನಿತ್ಯ ಇಲ್ಲೇ ನಮ್ಮ ಮನೆ ಮುಂದೆ ಪದ್ಮ ಅವರು ಇಲ್ಲಿಂದ ಸುತ್ತ ಅವರು ಬಿಲ್ಡಿಂಗ್ ಸುತ್ತಮುತ್ತ ಮೇಲೆ ಕರ್ಕೊಂಡು ಹೋಗ್ತಾರೆ. ಇಲ್ಲೇ ನಮ್ಮ ಮನೆ ಹಿಂಭಾಗದಲ್ಲಿ ಜಾಗ ಇದೆ, ಇಲ್ಲಿ ವಾಕ್ ಮಾಡ್ತೇನೆ. ಪ್ರತಿನಿತ್ಯ ವಾಕ್ ಮಾಡದೆ ನಾನು ಇದನ್ನ ಜೀವನ ಪ್ರಾರಂಭ ಆಗೋಲ್ಲ. ವಾಕ್ ಇವತ್ತು ಮಾಡ್ತೇನೆ ರೆಗ್ಯುಲರ್ ಆಗಿ, ಅದು ನನ್ನೊಂದು ಅಭ್ಯಾಸ. ಓಕೆ, ಬಹಳ ಸ್ಪೀಡಾಗಿ ವಾಕ್ ಮಾಡ್ತಾ ಇದ್ರಂತೆ ಮುಂಚೆ? ಆ ಕಾಲದಲ್ಲಿ ಭಾಳ ಸ್ಪೀಡಾಗಿ ವಾಕ್ ಮಾಡ್ತಾ ಇದ್ದೆ. ಈಗ ನನಗೆ 85 ವರ್ಷ ಆಗ್ತಾ ಇದೆ. ಈ ಸಮಯದಲ್ಲಿ ನನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ವಾಕ್ ಈಗಲೂ ಮಾಡ್ತಾ ಇದ್ದೇನೆ. ಬದುಕಿನ ಕೊನೆ ಉಸಿರೋವರೆಗೂ ವಾಕ್ ಮಾಡೋದನ್ನು ಬಿಡೋದಿಲ್ಲ. ಮೇಡಮ್ ಎಷ್ಟು ಸ್ಪೀಡಾಗಿ ವಾಕ್ ಮಾಡ್ತಾ ಇದ್ರು ಅಂತ ಅಂದ್ರೆ ಪದ್ಮಾ ಮೇಡಮ್ ಹೇಳ್ತಾ ಇದ್ರು, ಅವ್ರು ಮ್ಯಾಚ್ ಮಾಡಕ್ ಆಗ್ತಿರ್ಲಿಲ್ಲಂತೆ. ನ್ಯೂಸ್ ಪೇಪರ್ ಹಿಡ್ಕೊಂಡು ಓದ್ತಾ ವಾಕ್ ಮಾಡ್ತಾರೆ. ನ್ಯೂಸ್ ಪೇಪರ್ ಓದ್ತಾ ವಾಕ್ ಮಾಡ್ತಿದ್ರು ಆ ಮಟ್ಟಕ್ಕೆ. ತುಂಬಾ ಫಾಸ್ಟ್ ವಾಕ್ ಮಾಡ್ತಿದ್ರು. ಅಮ್ಮ ಅವ್ರಿಂದ ನೋಡ್ಬೇಕಿತ್ತು, ಅವ್ರಿಂದ ನಾವು ಓಡ್ತಾ ಇದ್ವಿ. ಅಷ್ಟು ಫಾಸ್ಟ್ ಆಗಿ ಅಂದ್ರೆ ಸರ್ ವಾಕ್ ಮಾಡ್ತಾ ಇದ್ರೆ ನೀವು ಓಡ್ಬೇಕಾಗಿತ್ತು. ಏನಂದ್ರೆ ಇಂತ ಯಾವುದೇ ರಾಜಕಾರಣದ ಒತ್ತಡ ಇದ್ರು ಕೂಡ ನಮ್ಗೆ ಬಾಲ್ಯದ ನೆನಪನ್ನು ಹೆಚ್ಚು ಹೇಳ್ಬೇಕಾಗುತ್ತೆ. ಆ ಟೈಮಲ್ಲೂ ನಮ್ಮನ್ನೆಲ್ಲ ಶಿವಮೊಗ್ಗಕ್ಕೆ ಯಾವಾಗಾದ್ರೂ ಬಿಡು ಮಾಡ್ಕೊಂಡು ಶಿವಮೊಗ್ಗಕ್ಕೆ ಒಂದ್ ದಿವಸ ಕರ್ಕೊಂಡೋಗಿ ಅಲ್ಲಿ ಇರಿಸಿ ನಮ್ಮನ್ನು ಎಲ್ಲಾ ತಿರ್ಗಾಡ್ಸ್ಬಿಟ್ಟು ಏನೋ ಬಟ್ಟೆ ಬೇರೆ ಹೊರಗೆ ಹಾಕ್ಸಿ ಹೋಟೆಲ್ ಕರ್ಕೊಂಡೋಗಿ ತಿಂಡಿ ತಿನ್ಸಿ, ಸ್ವೀಟ್ ತಿನ್ಸಿ. ಅದಕ್ಕಿನ್ನ ಒಂದು ನಮಗೆಲ್ಲ ತುಂಬಾ ಸಿಹಿ ನೆನಪು ಅಂದ್ರೆ ಅಲ್ಲಿ HPC ಥಿಯೇಟರ್ ಎದುರುಗಡೆ ನಾವು ಶಿಕಾರಿಪುರಕ್ಕೆ ಬಸ್ ಹತ್ತುತ್ತಾ ಇದ್ವಿ. ಬಸ್ ಹತ್ತಕ್ ಮೊದ್ಲು ಆ ಎದುರುಗಡೆ ಒಂದು ಬಾದಾಮಿ ಹಾಲ್ ಶಾಪ್ ಇತ್ತು. ನಮಗೆ ತುಂಬಾ ಇಷ್ಟ ಬಾದಾಮಿ ಹಾಲಲ್ಲಿ. ಅಲ್ಲಿ ಹೋಗ್ಬಿಟ್ಟು ಬಾದಾಮಿ ಹಾಲು ಕುಡಿಸ್ತಿದ್ರು ನಮ್ಮೆಲ್ರಿಗೂ. ಆಮೇಲೆ ಬಂದು ಆ ಬಸ್ ವೆಯ್ಟ್ ಮಾಡೋ ಟೈಮಲ್ಲಿ ಹೋಗ್ಬಿಟ್ಟು ಹಾಲು ಕುಡಿದ್ ಬಂದು ಬಸ್ ಹತ್ತ ತುಂಬಾ ಖುಷಿ ಕೊಡ್ತಿತ್ತು ನಮ್ಗೆ. ಆತರ ಯಾವಾಗ್ಲೂ ತುಂಬಾ ಒಂದು ತಾಯಿ ಸ್ಥಾನದಲ್ಲಿ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದಾರೆ. ಸರ್, ಯಡಿಯೂರಪ್ಪ ಅಂದ್ರೆ ಟೈಮ್ ಅಂದ್ರೆ ಯಡಿಯೂರಪ್ಪ. ಇವತ್ತಿಗೂ ಕೂಡ ಯಾವ ರಾಜಕಾರಣಿಗಳು ಕೂಡ ನಿಮ್ ತರ ಟೈಮ್ನ ಮ್ಯಾಚ್ ಮಾಡೋಕ್ ಸಾಧ್ಯನೇ ಇಲ್ಲ. ಆ ಟೈಮ್ಗೆ ನೀವು ಕೊಡೋ ಬೆಲೆಗೆ ಏನ್ ಹೇಳ್ತೀರಾ? ಯಾವುದೇ ವ್ಯಕ್ತಿ ಇರ್ಬೋದು, ಟೈಮ್ಗೆ ಸರಿಯಾಗಿ ನಮ್ಮ ನಿತ್ಯ ಕೆಲಸ ಕಾರ್ಯಗಳು ಮಾಡೋದ್ರಿಂದ ನಮಗೂ ದೊಡ್ಡ ಶಕ್ತಿ ಬರುತ್ತೆ ಮತ್ತು ಜೀವನದಲ್ಲಿ ಒಂದು ಸರಿದಾರಿಲಿ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಸಮಯ ಏನಿದೆ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು. ಸಮಯಕ್ಕೆ ಸರಿಯಾಗಿ ನಿಶ್ಚಿತವಾಗಿ ನಾವು ಏನೇನು ನಿಶ್ಚಯ ಮಾಡ್ತೀವಿ ಅದರಂತೆ ಕೆಲಸ ಮಾಡ್ಕೊಂಡು ಮುಂದುವರೆದ್ರೆ ನಾವು ಪ್ರಗತಿ ಹೊಂದ್ತೀವಿ, ನಮ್ಮ ಉದ್ದೇಶವನ್ನು ಸಫಲ ಆಗುತ್ತೆ. ಅದು ಹೇಗೆ ಮ್ಯಾಚ್ ಮಾಡ್ತೀರಾ? ಯಾವತ್ತಿಗೂ ಕೂಡ ನೀವು ಯಾವ ಕಾರ್ಯಕ್ರಮಕ್ಕೂ ಕೂಡ 2 ನಿಮಿಷನೂ ಕೂಡ ತಡವಾಗಿ ಬಂದವರಲ್ಲ, ಹೇಗೆ ಮ್ಯಾನೇಜ್ ಮಾಡ್ತೀರಾ? ಅಲ್ಲ, ಮೊದಲಿಂದ ಇದನ್ನು ನಾನು ನಡ್ಕೊಂಬಂದಂಥದ್ದು. ಯಾಕೆಂದರೆ ಬೇರೆಯವ್ರಿಗಿಂತ 5 ನಿಮಿಷ ಮುಂಚೆ ಅಲ್ಲಿ ಇರಬೇಕು, ನಾನು ತಡವಾಗಿ ಹೋಗಬಾರ್ದು ಅಂತ. ಇದುವರೆಗೂ ನನಗೆ ನೆನಪಿರೋ ಪ್ರಕಾರ ಯಾವುದೇ ಕಾರ್ಯಕ್ರಮಕ್ಕೆ ನಾನು ತಡವಾಗಿ ಹೋದಂಥದ್ದು ಉದಾಹರಣೆಗಳು ಬಹಳ ಕಡಿಮೆ. ಸಮಯಕ್ಕೆ ಸರಿಯಾಗಿ ಹೋಗುವಂಥದ್ದು, ಕಾರ್ಯಕ್ರಮದಲ್ಲಿ ಪೂರ್ಣ ಇರುವಂಥದ್ದು. ನಾನು ಭಾಷಣ ಮುಗಿದ ಮೇಲೂ ಸಹ ಬೇರೆ ಎಲ್ಲರ ಮಾತನ್ನು ಕೇಳೋವರೆಗೂ ಸಹ ನಾನು ಆ ಸ್ಥಳ ಬಿಟ್ಟು ಕದಲ್ತಾ ಇರಲಿಲ್ಲ. ಈಗಲೂ ಅಷ್ಟೇ, ಇದುವರೆಗೂ ಅದನ್ನೇ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ, ಸೊ ನಿಮ್ಮ ಸ್ನೇಹಿತರ ಬಗ್ಗೆ ಇವತ್ತು ನೆನಪು ಮಾಡ್ಕೊಳಕ್ಕೆ ಆಗ್ಬೋದಾ? ಈಗಾಗಲೇ ಅನಂತಕುಮಾರ್ ಅವ್ರ ಬಗ್ಗೆ ಹೇಳಿದ್ರಿ, ಹಾಗೇನೇ ಈಶ್ವರಪ್ಪ, ಶಂಕರ್ ಮೂರ್ತಿ ಅವರು, ರಾಮಚಂದ್ರಪ್ಪ ಇವರೆಲ್ಲ ನಿಮ್ಮ ಜೊತೆನಲ್ಲೇ ಒಡನಾಟವನ್ನು ಇಟ್ಕೊಂಡಂಥವ್ರು, ಬೆಳೆದಂಥವ್ರು. ಏನು ಹೇಳ್ತೀರಾ ನೆನಪುಗಳು? ಅನೇಕ ಜನ, ಉದಾಹರಣೆಗೆ ಶಂಕರ್ ರಾವ್ ಅಂತೇಳಿ ಮೈಸೂರಲ್ಲಿದ್ದಾರೆ. ಅವರು ನಾವು ಮಿಡ್ಲ್ ಸ್ಕೂಲ್ಗೆ ಹೋದಾಗ ಮಂಡ್ಯದಲ್ಲಿ ಅವನ ಪಕ್ಕದಲ್ಲಿ ಹೋಗಿ ಕುಂತ್ಕೊಳ್ತಾ ಇದ್ದೆ. ಆವತ್ತಿಂದ ನಮ್ಮ ಸ್ನೇಹ ಪ್ರಾರಂಭ ಆಯಿತು. ಹೀಗಾಗಿ ಅನೇಕ ಜನ ನೀವು ಹೇಳಿದಂಥ ಎಲ್ಲ ಸ್ನೇಹಿತರು ಸಹ ನಮ್ಮ ಜೊತೆಗೆ ಒಡನಾಟ ಇಟ್ಕೊಂಡಿದ್ರು, ಓಡಾಟ ಮಾಡ್ತಾಯಿದ್ದು. ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಗಳಿಸೋಕ್ಕೆ ಸಾಧ್ಯ ಆಯಿತು. ಮತ್ತು ಕೆಲವರು ಶಾಸಕರು ಹೇಳ್ತಾರೆ ಸಿಕ್ಕಾಬಟ್ಟೆ ಸಿಟ್ಟು ಮಾಡ್ತೀರಂತೆ, ನೀವು ಕೋಪ ಜಾಸ್ತಿ ಯಡಿಯೂರಪ್ಪನವ್ರಿಗೆ, ಹೊಡೆಯೋಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ. ಯಾವ ಥರ ಯಾರಿಗಾರು ಹೊಡೆದಿದ್ದೀರಾ? ಆ ಥರದ ಪ್ರಶ್ನೆ ಇಲ್ಲ. ತಪ್ಪು ಮಾಡಿದಾಗ ನಾನು ಸಹಿಸೋದಿಲ್ಲ, ಇದು ನನ್ನ ಸ್ವಭಾವ ಅಷ್ಟೇ. ಅದನ್ನು ನಮ್ಮ ಶಾಸಕರಿಗೆ ಗೊತ್ತು, ನಮ್ಮ ಕಾರ್ಯಕರ್ತರಿಗೂ ಗೊತ್ತು. ಹಾಗಾಗಿ ಅವರು ಸಹ ಎಲ್ಲ ರೀತಿ ಸಹಕಾರವನ್ನು ಕೊಡ್ತಾರೆ. ಓಕೆ, ಸೊ ಈ ಕೋಪ ನಿಮಗೆ ಪ್ಲಸ್ ಆಗಿದೆಯಾ ಲೈಫಲ್ಲಿ, ಮೈನಸ್ ಆಗಿದೆಯಾ? ಅಲ್ಲ, ಸಹಜವಾಗಿ ಒಬ್ಬ ಮನುಷ್ಯನಿಗೆ ತಪ್ಪಾದಾಗ ಕೋಪ ಬರದೇ ಇದ್ದರೆ ಅದು ಸರಿಯಾದಂಥದ್ದಲ್ಲ. ಅದರಿಂದ ಯಾವ ಸಮಯದಲ್ಲಿ ಕೋಪ ಮಾಡ್ಕೋಬೇಕು, ಯಾವ ಸಮಯದಲ್ಲಿ ಮಾಡ್ಕೋಬಾರ್ದು ಅಂತ ಪ್ರಜ್ಞೆ ಇದ್ದಾಗ ಮಾತ್ರ ನಾವೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ ದಿಕ್ಕಿನಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಆಗಲೂ ಮಾಡಿದ್ದೇನೆ, ಈಗಲೂ ಮಾಡ್ತೇನೆ, ಮುಂದೇನೂ ಮಾಡುತ್ತೇನೆ. ಓಕೆ, ಸೊ ನಿಮ್ಮ ಲೈಫ್ ಸ್ಟೈಲ್ ವಿಚಾರಕ್ಕೆ ಬರೋಣ. ಲೈಫ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈ ವೈಟ್ ಆ್ಯಂಡ್ ವೈಟ್ ಡ್ರೆಸ್ಸನ್ನು ಯಾವಲ್ಲಿಂದ ಹಾಕೋಕ್ಕೆ ಶುರು? ನಾನು ಹೇಳಿದ್ನಲ್ಲ ನಿಮಗೆ, ನಾನು ಫಸ್ಟ್ ಆ ಸಮಯದಲ್ಲಿ ಹಣಕಾಸಿನ ತೊಂದರೆ ಇದ್ದ ಸಮಯದಲ್ಲಿ ಕೋಡೆ ಅವರ ಕಂಪನಿಗೆ ಹೋಗಿ ನಾವು ದುಡ್ಡು ಕೇಳೋಕೆ ಹೋಗ್ತಾ ಇದ್ದೆ ನಾವು, ಅನಂತಕುಮಾರ್. ಆ ಟೈಮಲ್ಲಿ ಅವರು ಸಲಹೆ ಕೊಟ್ಟರು, ನೀವು ಬಂದಾಗ ಯಾವ್ದಾದ್ರು ಒಂದು ಬಟ್ಟೆ ಹಾಕೊಂಬಂದರೆ
ತಕ್ಷಣ ಯಾರು ಬಂದ್ರು ಅಂತ ಗೊತ್ತಾಗುತ್ತೆ, ನಿಮ್ಗೆ ಕಾಯಿಸೋದು ತಪ್ಪುತ್ತೆ ಅಂತ. ಸೊ ಅವತ್ತಿಂದ ಕೋಡೆಯವ್ರ ಕಂಪ್ನಿಯವರು ನಮಗೆ ಆ ಕಾಲದಲ್ಲಿ 1,00,000 2 ಲಕ್ಷ ಕೊಟ್ಟರೆ ಕೋಟಿ ಬೆಲೆ ಬಾಳ್ತಾ ಇತ್ತು. ನಾನು ಅನಂತಕುಮಾರ್ ಹೋಗ್ತಾ ಇದ್ದ. ಅವ್ರು ಹೇಳಿದ ಮೇಲೆ ವೈಟ್ ಬಟ್ಟೆಗಳನ್ನ ಹಾಕಕ್ಕೆ ಶುರು ಮಾಡಿದೆ. ಅದು ಇವತ್ತಿಗೂ ವೈಟ್ ಸಫಾರಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೆ. ಮುಂಚೆ ಯಾವ ತರ ಬಟ್ಟೆಗಳನ್ನ ಹಾಕ್ತಾ ಇದ್ರಿ? ಸ್ಟೈಲಿಶ್ ಎಲ್ಲ ಬಟ್ಟೆಗಳನ್ನು ಹಾಕ್ಕೊಂತ ಇದ್ದೆ ಆ ಸಮಯದಲ್ಲಿ. ಅವರು ಈ ಸಲಹೆ ಕೊಟ್ಟ ಮೇಲೆ ಅವತ್ತಿಂದ ಈ ಸಫಾರಿ ಬಿಟ್ಟು ಬೇರೆ ಬಟ್ಟೆ ಬಹಳ ಕಡಿಮೆ ಹಾಕುವಂತ. ಹೆಚ್ಚು ಬ್ಲ್ಯಾಕ್ ಪ್ಯಾಂಟ್ ವೈಟ್ ಶರ್ಟ್ ಹಾಕ್ತಾ ಇದ್ರು. ತುಂಬಾ ಒಳ್ಳೆ ಕೂದ್ಲಿತ್ತು ಅಪ್ಪಾಜಿದು. ಅವರು ಮಿರರ್ ಮುಂದೆ ಬಾಚ್ತಾ ಇದ್ರೆ ಹೀಗೆ ಸೆಟ್ ಮಾಡ್ಲಿಕ್ಕೆ ತುಂಬಾ ಸಮಯ ಬೇಕು. ತುಂಬಾ ತಿಕ್ಕ ಅಪ್ಪಂದು, ತುಂಬಾ ಡಿಸಿಪ್ಲಿನ್ ಅವ್ರದ್ದು. ಆ ತರ ತಲೆ ಬಾಚೋದು, ಬಟ್ಟೆ. ಮೊದಲು ಅವರು ಪ್ಯಾಂಟ್ ಶರ್ಟ್ ಹಾಕಿದ್ರು ಕೂಡ ಅವರು ಪ್ರೆಸ್ ಮಾಡ್ತಾ ಇದ್ದ ಮಾಡಿಸಿಟ್ಟಿದ್ದ ರೀತಿ ಎಲ್ಲ ಬಹಳ ಅಮ್ಮಂಗೆ ದೊಡ್ಡ ಟಾಸ್ಕ್ ಇತ್ತು ಅವೆಲ್ಲ. ಓಕೆ. ಸೊ ಮುಂಚೆ ಎಲ್ಲ ಹೊರಗಡೆ ಹೋದಾಗ ಮಕ್ಕಳಿಗೆ ಮತ್ತೆ ಮೈತ್ರಾದೇವಿ ಅವ್ರಿಗೆ ಅಂತ ಎಲ್ಲ ಗಿಫ್ಟ್ಗಳು ತಗೊಂಡ್ ಬರ್ತಾ ಇದ್ರ, ಸೀರೆಗಳು ತಗೊಂಡ್ ಬರ್ತಾ ಇದ್ರ? ಆ ಥರದ್ದು ಯಾವ್ದಾದ್ರು ನೆನಪಿದೆಯಾ? ಜೀವನದಲ್ಲಿ ಮರೀಲಿಕ್ಕೆ ಆಗೋದಿಲ್ಲ. ಬರ್ತಾ ಇರ್ತಾರೆ. ನಾವು ಹಾಸ್ಟೆಲ್ನಲ್ಲಿದ್ದಾಗ ಬಹುಶಃ ನಾವು PUC ನಲ್ಲಿ ನಾನು ಉಮ್ಮ ಮಿಂಚಿರೋದು ಹೇಗೆ ಅಂತಂದ್ರೆ, ಇಡೀ ಶಿಕಾರ್ಪುರದ ಕಾಲೇಜ್ ಹೋಗೋರು ಎಲ್ಲರೂ ನಮ್ಮನ್ನು ನೋಡಿ ಜಲಸ್ಬಿಡ್ತಾರೆ. ಅಂದ್ರೆ ಡೆಲ್ಲಿಗೆ ಹೋದ್ರೆ 4-5 ಸೂಟ್ ಕೇಸ್ ಬಟ್ಟೆ ತರ್ತಾ ಇದ್ರು. ಮಾಡರ್ನ್ ಸ್ಯಾಂಡಲ್ಸ್ ತರ್ತಾ ಇದ್ ರೀತಿ ನಮ್ಗೆ ಅಷ್ಟು ಬಟ್ಟೆಗಳನ್ನ ತರ್ತಾ ಇದ್ರು. ಅವ್ರು ತರ್ತಾ ಇದ್ರು ವಾಚ್ಗಳು ಇರ್ಬೋದು, ಬಹಳ ಅವ್ರಿಗೆ ಎಲ್ಲ ಮ್ಯಾಚಿಂಗ್ ತಗೊಂಡ್ಬರ್ತಾ ಇದ್ರು. ಹಳೆ ಹಾಕೊಳ್ಳೋ ಬಿಂದಿ ಕೂಡ ತಂದ್ಕೊಟ್ಟಿದ್ದಾರೆ. ಇಷ್ಟು ಚಂದ ಅಲ್ವಾ ಅದ್ರಲ್ಲೂ ಅಪ್ಪಾಜಿ? ಒಂದೇ ಮಾತು ಹೇಳ್ಬೇಕಂದ್ರೆ ಅವ್ರು ನಮಗೆ ತಾಯಿ ಮಮತೆ, ತಂದೆ ಭದ್ರತೆ ಎರಡನ್ನೂ ಕೊಟ್ಟಿದ್ದಾರೆ. ಈಗಲೂ ಕೊಡ್ತಾ ಇದ್ದಾರೆ ಅಮ್ಮ ಹೋದ್ಮೇಲೆ ಅಂತ ಇದ್ದಿತ್ತು. ವೆರಿ ನೈಸ್, ವೆರಿ ನೈಸ್ ಮೇಡಮ್. ಸರ್, ಅಪ್ಪಾಜಿ ಯಾವ ರೀತಿಯಾಗಿ ಬಟ್ಟೆ ಎಲ್ಲ ತಗೊಂಡ್ ಬರ್ತಾ ಇದ್ರು ಹೊರಗಡೆ ಹೋದಾಗ ಅಂತೇಳಿ ಹೇಳ್ತಾ ಇದ್ದಾರೆ ಮಕ್ಕಳು. ಸೊ ಎಲ್ಲರಿಗೂ ಮ್ಯಾಚಿಂಗ್ ಎಲ್ಲ ತಗೊಂಡ್ ಬರ್ತಿದ್ರು ಅಂತಲ್ಲ? ನಾನು ಯಾವ ಟೈಮಲ್ಲಿ ಎಲ್ಲೇ ಹೋದ್ರು ಸಹ ನನ್ನ ಮಕ್ಕಳು ಬಟ್ಟೆ ತರುವಂಥದ್ದು ಅಭ್ಯಾಸ ನಂದು. ಆ ಟೈಮಲ್ಲಿ ಎಲ್ಲೇ ಹೋದ್ರು ಸಹ ಅವ್ರಿಗೆ ಬಟ್ಟೆ ತಂದು ಕೊಡುವಂಥದ್ದು ಮಾಡ್ತಾ ಇದ್ದೆ ಆ ಸಮಯ. ವಿಜಯ ಫ್ಯಾನ್ಸಿ ಸ್ಟೋರ್ ಅಂತ ಅವಾಗ್ಲೂ ಒಂದು ಫ್ಯಾನ್ಸಿ ಸ್ಟೋರ್ ಓಪನ್ ಮಾಡಿದ್ರು ಶಿಕಾರಿಪುರದಲ್ಲಿ. ಎಲ್ಲ ಅದೇ ಈ ತರ ಫ್ಯಾನ್ಸಿ ಐಟಮ್ಸ್ಗಳು. ಅವ್ರ ಫ್ರೆಂಡ್ ನೋಡ್ಕೊಳ್ತಾ ಇದ್ರು. ಫ್ರೆಂಡ್ ಇವರು ಪಾರ್ಟ್ನರ್ ಆಗಿದ್ರು. ಅದೇ ಅವ್ರ ಫಸ್ಟ್ ಬಿಸ್ನೆಸ್ ಆಕ್ಚುಲಿ. ಓಕೆ. ಆದ್ರೆ ಬಾಂಬೆಗೆ ಹೋಗಿ ಏನೋ ಹೋಲ್ಸೇಲ್ ಅಲ್ಲಿ ತರೋರು. ತಂದ ತಕ್ಷಣ ಫಸ್ಟ್ 3 ಜನ ಹೆಣ್ಮಕ್ಳಿಗೂ ಏನೇನ್ ಬೇಕೋ ಆರಿಸ್ಕೊಂಡು ಸೂಟಬಲ್ ತಂದು ಮನೆ ಕೊಟ್ಬಿಡೋರು. ಆರಿಸ್ಕೊಳಕ್ ಬಿಟ್ಟು ಆಮೇಲೆ ತಗೊಂಡು ಅಂಗಡಿಗೆಲ್ಲ ಇಡೋರು. ಬಟ್ ಅಂಗಡಿಲಿ ಯಾರು ದುಡ್ಡು ಕೊಟ್ಟು ತಗೊಂಡು ಹೋಗ್ತಾ ಇದ್ದಲ್ಲ. ಯಡಿಯೂರಪ್ಪನವ್ರ ಅಂಗಡಿ ಇದ್ದ ತಕ್ಷಣ ಬಂದವರೆಲ್ಲ ಚೀಟಿ ಬರ್ಸ್ ತಗೊಂಡು ಹೋಗೋದೆ. ಆಗ ಬಹಳ ಬೇಗ ಅಂಗಡಿ ಮುಚ್ಚಿದ್ರು. ಅವ್ರ ಪಾರ್ಟ್ನರ್ ಸುಸ್ತಾಗ್ಬಿಟ್ರು. ಸೊ ಬಹಳಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಅಪ್ಪಾಜಿಯವರ ಬಾಲ್ಯದ ಜೊತೆಲಿ ನಿಮ್ಮ ಬಾಲ್ಯವನ್ನು ಕೂಡ ನಮ್ಮ ಕಣ್ಮುಂದೆ ತಂದುಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಸರ್ಗೆ ಒಂದಷ್ಟು ಫಸ್ಟ್ ಕ್ವಶನ್ಸ್ಗಳಿದ್ದಾವೆ. ಸರ್, ನಿಮ್ಮ ಫಸ್ಟ್ ಬಿಸ್ನೆಸ್ ಯಾವುದು? ನಮ್ಮದು ಆ ಟೈಮಲ್ಲಿ ಮೈಸೂರು ರೋಡಲ್ಲಿ ನಾನು ನಮ್ಮ ಸ್ನೇಹಿತರು ಶಂಕರ್ರಾವ್ ಎಲ್ಲ ಸೇರಿ ಒಂದು ಟೋರಿನೋ ಫ್ಯಾಕ್ಟ್ರಿ. ಓಕೆ. ಅದಾದಮೇಲೆ ಈಗಲೂ ಇದೆ, ಪೈಪ್ಗಳನ್ನು ಮಾಡುವಂಥದ್ದು, ಎಲೆಕ್ಟ್ರಿಕ್ ಪೋಲ್ಸ್ ಮಾಡುವಂಥದ್ದು. ಆ ಬಿಸ್ನೆಸ್ ಶುರು ಮಾಡಿದೆ. ಈಗಲೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಈ ರೀತಿ ಅನೇಕ ಈ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಅವತ್ತಿಂದ ಮಾಡ್ಕೊಂಡು ಬರ್ತೀವಿ. ಓಕೆ. ನೀವು ಮಾಡಿದಂಥ ಮೊದಲ ಕೆಲಸ ಯಾವುದು? ಸಂಬಳಕ್ಕಾಗಿ ಮಾಡಿದಂಥ ಕೆಲಸ, ನೀವು ಮಾಡಿದಂಥ ಮೊದಲ ಕೆಲಸ ಅಂದರೆ ಯಾವ್ದಾರು? ನೀವು ಹುಡುಗ ಆಗಿದ್ರಿ, ಅಲ್ಲಿವರೆಗೂ ಏನು ಮಾಡ್ತಿರ್ಲಿಲ್ಲ, ಆಮೇಲೆ ವ್ಯಾಪಾರ ಮಾಡಿದ್ದು ತರಕಾರಿ ವ್ಯಾಪಾರ ಮಾಡ್ತಿದ್ದೀರಿ, ಆ ಥರ ಏನಾದ್ರು? ಇಲ್ಲಿ ಚರ್ಚ್ ಸ್ಟ್ರೀಟ್ ಅಲ್ಲಿ ಹಡ್ಸನ್ ಅಂತ ಅದ್ಯಾವುದೋ ಅಡಿಸನ್ ಅಂತ ಚರ್ಚ್ ಸ್ಟ್ರೀಟ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ರಲ್ಲ? ಇಲ್ಲ, ನಾನು ಜಯದೇವ್ ಜಿ ಅಂತೇಳ್ಬಿಟ್ಟು ನಾನು ಇಬ್ಬರು RSS ಕಾರ್ಯಾಲಯದಲ್ಲಿ ಇರ್ತಾ ಇದ್ದ. ಅವರು ಇಂಡಿಯಾ ಗ್ಯಾರೇಜಲ್ಲಿ ಕೆಲಸ ಮಾಡೋರು, ನಾನು ಡಿಸೆಂಟ್ ಕಂಪ್ನಿಲಿ ಟೈಪಿಸ್ಟ ಕೆಲಸ ಮಾಡ್ತಾ ಇದ್ದೆ. ಹೀಗಾಗಿ ಅವರಿಬ್ಬರು ನಾವು ಒಟ್ಟಿಗೆ ಹೋಗ್ತಾ ಇದ್ದು. ಅವರೇ ತಿನ್ಸೋರು, ಒಟ್ಟಿಗೆ ಊಟ ಮಾಡ್ತಾ ಇದ್ದು. ಹೀಗಾಗಿ ಆ ಟೈಮಲ್ಲಿ ಮೊದಲ ಬಾರಿಗೆ ಅಡಿಸನ್ ಆ್ಯಂಡ್ ಕಂಪ್ನಿನಲ್ಲಿ ಸೆಂಟ್ ಮಾರ್ಕ್ಸ್ ರೋಡಲ್ಲಿ ಟೈಪಿಸ್ಟ್ ಆಗಿ ಕೆಲಸ ಪ್ರಾರಂಭ ಮಾಡಿದೆ. ಓಕೆ. ನಿಮ್ಮ ಫಸ್ಟ್ ಪ್ರೀತಿ ಯಾವಾಗ ಆಗಿದ್ದು ನಿಮಗೆ? ಫಸ್ಟ್ ಪ್ರೀತಿ, ಫಸ್ಟ್ ಲವ್, ಮೊದಲ ಪ್ರೀತಿ ಅಂದರೆ ಕ್ರಶ್, ಯಾರ ಮೇಲಾರು ಇಷ್ಟ ಆಗಿದ್ರ? ಯಾರನ್ನಾರು ಇಷ್ಟಪಟ್ಟಿದ್ರಾ ನೀವು? ಮದುವೆಗೆ ಮುಂಚೆ ಯಾರನ್ನಾದ್ರೂ ಇಷ್ಟಪಟ್ಟಿದ್ರ ಅಂತ? ಮದುವೆಗೆ ಮುಂಚೆ ಆ ಥರ ಯಾರಿಗೂ ಇಷ್ಟಪಟ್ಟಿರಲಿಲ್ಲ ನೀವು? ನಾನು ಸಂಘದ ಪರಿವಾರದಲ್ಲಿ ಬೆಳೆದದ್ರಿಂದ ಆ ಸಂದರ್ಭಗಳು ಬರಲಿಲ್ಲ. ಫಸ್ಟ್ ಟೈಮ್ ನಾನು ಶಿಕಾರಿಪುರಕ್ಕೆ ಹೋದದ್ದು, ವೀರಭದ್ರ ಶಾಸ್ತ್ರಿಗಳ ಮನೇಲಿ ಇದ್ದದ್ದು, ಮೈತ್ರಾದೇವಿಯವ್ರ ಜೊತೆಗಿದ್ದದ್ದು. ಮೈತ್ರಾದೇವಿಯವ್ರ ಮದುವೆ ಅಂದದ್ದು ಬಿಟ್ಟರೆ ಬೇರೆ ಯಾವ ರೀತಿ ಆ ಥರ ಸಂದರ್ಭಗಳು. ನಿಮ್ಮನ್ನ ಯಾರು ಇಷ್ಟಪಟ್ಟಿರ್ಲಿಲ್ವಾ? ನಿಮ್ಮನ್ನ ಯಾರು ಇಷ್ಟಪಟ್ಟಿರ್ಲಿಲ್ವಾ? ನನಗೆ ಗೊತ್ತಿಲ್ಲ. ಯಾರು ಬಂದು ಹೇಳಿಲ್ವಾ ನಿಮಗೆ ನೀವಿಂದ್ರೆ ಇಷ್ಟ ಅಂತ?
ನೆನಪಿಲ್ಲ ಯಾವುದು ನನಗೆ. ಆ ಥರದ್ದು ಯಾವುದು ನೆನಪಿಲ್ಲ ನಿಮಗೆ. ಓಕೆ. ಸೊ ನಿಮ್ಮ ಮೊದಲ ವೆಹಿಕಲ್ ಅಂದರೆ ನೀವು ಮೊದಲ ಸೈಕಲ್ ತಗೊಂಡಿದ್ರಿ, ಆ ಸೈಕಲ್ ತಗೊಳ್ಳೋದು ಯಾವ ಇಯರಲ್ಲಿ, ಎಷ್ಟು ಕಷ್ಟ ಆಯ್ತು ಆ ಸೈಕಲ್ ತಗೊಳ್ಳೋದಕ್ಕೂ ನಿಮಗೆ? ಮೊದಲ ವಾಹನ ಯಾವುದು? ಅದೇ ಹೇಳಿದ್ನಲ್ಲ, ನಾವು ಪ್ರಾರಂಭದಲ್ಲಿ ಸೈಕಲ್ ತೊಗೊಂಡು ಓಡಾಟವನ್ನು ಪ್ರಾರಂಭ ಮಾಡೋದು. ಅದರ ಮೇಲೆ CKR ಅಂಬಾಸಿಡರ್ ಕಾರ್ ತಗೊಂಡು ನಾನು ಅನಂತಕುಮಾರ್ ಓಕೆ ಓಡಾಟ ಮಾಡೋಕ್ಕೆ ಶುರು ಸುಬ್ರಹ್ಮಣ್ಯಂ ಅವ್ರ ಮಾಡಿದೆ. ಜೊತೆ ನೀವು ಅಣ್ಣ ಒಂದು ಕಾರು, ನೀವು ಸುಬ್ರಹ್ಮಣ್ಯಂ ಅವ್ರು ಸೇರಿ ಒಂದು ಕಾರ್ ತಗೊಂಡು ಓಡಾಡಿಸ್. ಸುಬ್ರಹ್ಮಣ್ಯಂ ನಿಮ್ಮ ಫ್ರೆಂಡು ಅಲ್ಲಿ ಶಿಕಾರಿಪುರದಲ್ಲಿ, ನೀವು ಅವರು ನಾವೆಲ್ಲ ನಂಗೆ ಇನ್ನೂ ನೆನಪಿದೆ ಅಣ್ಣ, ಅಲ್ಲಿ ನೀವು ಒಂದು ಫಸ್ಟ್ ಕಾರ್ ತಗೊಂಡಿದ್ದು ಓಡಾಡ್ತಾ ಇದ್ರಿ. ಮೊದಲ ಕಾರ್ ತಗೊಳ್ಳೋದಕ್ಕೆ ಎಷ್ಟು ಶ್ರಮ ಪಟ್ಟಿದ್ರಿ ನೀವು? CKR 45 ಅಂಬಾಸಿಡರ್ ಕಾರ್ ತಗೊಂಡಾಗ ಆ ಸಮಯದಲ್ಲಿ ಭಾಳ ಕಡಿಮೆ ಇತ್ತು ಬೆಲೆ, ಆದರೂ ಸಹ ಕಷ್ಟ ಆಯಿತು. ಅದು ತಗೊಂಡು ನಾವು ಆಗ ವಾಹನದಲ್ಲೇ ಅನೇಕ ನಮ್ಮ ರಾಷ್ಟ್ರೀಯ ನಾಯಕರು ಬಂದಾಗ, ಅದರ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಇರ್ಬೋದು, ನರೇಂದ್ರ ಮೋದಿಜಿಯವರು ಇರ್ಬೋದು, ಉಳಿದೆಲ್ಲ ರಾಷ್ಟ್ರೀಯ ನಾಯಕರು ಯಾರೇ ಬಂದರೂ ಸಹ ನಾವು ಆ ಕಾರಲ್ಲೇ ರಾಜ್ಯದಲ್ಲಿ ಓಡಾಟ ಪ್ರವಾಸವನ್ನು ಮಾಡ್ತಾಯಿದ್ವಿ. ಓಕೆ. ವಾಜಪೇಯಿ ಅವರು ಬಂದಾಗಲೂ ಸಹ ಅದೇ ಕಾರಲ್ಲಿ ಒಟ್ಟಿಗೆ ಓಡಾಡ್ಕೊಂಡು ಪಕ್ಷ ಕಟ್ಟೋದು. ಓಕೆ. ಮೊದಲ ಮನೆ ಎಲ್ಲಿ ನಿರ್ಮಾಣ ಮಾಡಿದ್ದು ನೀವು? ಮೊದಲ ಮನೆ ಎಲ್ಲಿ ನಿರ್ಮಾಣ ಮಾಡಿದ್ದು ನೀವು? ಕಟ್ಟಿಸಿದಂಥ ಮೊದಲ ಮನೆ ಕಟ್ಟಿಸಿದೆಲ್ಲಿ ಅಂತ ನೀವು ಫಸ್ಟ್ ಸರ್? ಶಿಕಾರಿಪುರದಲ್ಲಿ ನೀವು ತುಂಬ ಪ್ರೀತಿಯಿಂದ ನೀವೇ ನಿಂತು ಮನೆ ಕಟ್ಟಿಸಿದ್ರಿ ಅಂತ. ಶಿಕಾರಿಪುರದ ನಮ್ದು ಹಳಿಯೂರ್ ಮನೆ ಅಣ್ಣ, ಶಿಕಾರಿಪುರ. ಅದ್ರ ಹಿಂದೆ ಎಷ್ಟು ಶ್ರಮ ಇತ್ತು? ಹಳಿಯೂರಿನಲ್ಲಿ ಮನೆ ಕಟ್ಟಿಸ್ಬೇಕು ಅನ್ನೋ ಕನಸು ಯಾರ್ದಾಗಿತ್ತು? ಎಲ್ಲ ಭಾಳ ಕಷ್ಟಪಟ್ಟು ಆ ಕಾಲದಲ್ಲಿ ಬಡತನ ಇತ್ತು, ಅದರಲ್ಲೂ ಆಳಿಯವರೆಲ್ಲ ಮನೆ ಕಟ್ಟಿಸೋಂಥ ಪ್ರಯತ್ನ. ಓಕೆ. ಸೊ ಮೊದಲ ಎಲೆಕ್ಷನ್ ಯಾವುದು ನೀವು ಪಾರ್ಟಿಸಿಪೇಟ್ ಮಾಡಿದಂಥದ್ದು? ಮೊದಲ ಗೆಲುವು ಎಷ್ಟು ಖುಷಿ ಕೊಟ್ಟಿತ್ತು ನಿಮಗೆ? ಅಲ್ಲ, ನಿಮ್ಗೆ ಹೇಳಿದ್ನಲ್ಲ, ಮುನ್ಸಿಪಲ್ ಎಲೆಕ್ಷನ್ಸಲ್ಲಿ ನಿಂದು ಪ್ರಾರಂಭ ಆಯಿತು ನಮ್ಮ ಗೆಲುವು. ಅಲ್ಲಿಂದ 6-7 ಬಾರಿ ಅಸೆಂಬ್ಲಿಗೆ ನಿಂತು ಗೆಲ್ಲಕ್ಕೆ ಸಾಧ್ಯ ಆಯಿತು. ಒಂದ್ಸರಿ ಲೋಕಸಭೆಗೂ ಆಯ್ಕೆಯಾಗಿ ಹೋಗಿದ್ದೆ. ಎಸ್ ಎಸ್. ಸೊ ಯಡಿಯೂರಪ್ಪನವರ ಬಾಲ್ಯದ ಜೊತೆಗೆ ನಿಮ್ಮ ಬಾಲ್ಯವನ್ನು ಕೂಡ ತಿಳ್ಕೊಳ್ಳುವಂಥ ಒಂದು ಸೌಭಾಗ್ಯ ನಮ್ಮದು ಅಂತ ಹೇಳ್ಬೋದು. ಸೊ ಬಾಲ್ಯದಲ್ಲಿ ಯಾವ ರೀತಿಯಾಗಿ ನಿಮಗೆ ಸಪೋರ್ಟ್ ಮಾಡಿದ್ರು ಸರ್ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೊಮ್ಮಕ್ಕಳ ಜೊತೆಯಲ್ಲಿ ಯಡಿಯೂರಪ್ಪನವರು ಯಾವ ರೀತಿಯಾಗಿ ಮಾತಾಡ್ತಾರೆ, ಮೊಮ್ಮಕ್ಕಳ ಬಗ್ಗೆ ಅವರ ಅನಿಸಿಕೆ ಅಭಿಪ್ರಾಯಗಳೇನು, ಮೊಮ್ಮಕ್ಕಳಿಗೆ ಇವ್ರ ಬಗ್ಗೆ ಇರುವಂಥ ಅನಿಸಿಕೆ ಅಭಿಪ್ರಾಯಗಳೇನು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.